ನಮಸ್ಕಾರ ವೀಕ್ಷಕರೇ, ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ವಿಲ್ಸನ್. ಲೀಲಾವತಿಯವರ ಸ್ಮಾರಕ ಉದ್ಘಾಟನೆಗೆ ಉಪಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್, ಆಹಾರ ಮತ್ತು ಸರಬರಾಜು ಇಲಾಖೆಯ ಸಚಿವರಾದ ಎಚ್.ಕೆ. ಮುನಿಯಪ್ಪ ಅವರು ಹಸ್ತದಿಂದ ಈ ಸ್ಮಾರಕ ಉದ್ಘಾಟನೆಗೊಂಡಿತು. ಈ ಸ್ಮಾರಕವು ಬೆಂಗಳೂರು ಗ್ರಾಮಾಂತರದಲ್ಲಿರುವ ಸೋಲಾದೇವನಹಳ್ಳಿಯ ತೋಟದ ಮುಂಭಾಗದಲ್ಲಿ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ. ಈ ಸ್ಮಾರಕವು ಇಂದು ಉದ್ಘಾಟನೆಗೊಂಡಿತು. गुरुदेवो महादेवो गुरुदेवः सदाशिवः गुरु साक्षात् परब्रह्म तस्मै श्री गुरवे नमः। अग्रदेवताभ्यो नमः। एतोत्तमं समर्पयामि। गुरुदेवो महादेवो गुरुदेवः सदाशिवः गुरु साक्षात् परब्रह्म तस्मै श्री गुरवे नमः। अग्रदेवताभ्यो नमः। एतोत्तमं पुष्पाञ्जलिं समर्पयामि। ಸರಿ ಈ ಕಡೆ
ಬಿಂಕದ ಸಿಂಗಾರಿ ಮೈ ಡೊಂಕಿನ ವಯ್ಯಾರಿ ಮಕರಂದ ಬಿಂಕದ ಸಿಂಗಾರಿ ಮೈ ಡೊಂಕಿನ ವಯ್ಯಾರಿ. ಈ ಸಂದರ್ಭಕ್ಕೋಸ್ಕರ ನಾನು ಐ ಆಮ್ ಎ ರೈಟರ್ ಆಲ್ಸೋ. ಸಿನಿಮಾಗೆ ಹಾಡು, ಡೈಲಾಗ್ಸ್, ಕಥೆ ಎಲ್ಲ ಬರೀತಾ ಇರ್ತೇನೆ. ಬೆಳಿಗ್ಗೆ ಈ ಒಂದು ಹಾಡನ್ನು ಇಲ್ಲಿ ಬರೋದಕ್ಕೆ ಮುಂಚೆ ಬರ್ಕೊಂಡು ಬಂದೆ. ಅವರು ಅಭಿನಯಿಸಿದಂಥ ಚಿತ್ರಗಳ ಹಾಡುಗಳ ಲೈನ್ಗಳನ್ನು ಬಳಸಿಕೊಂಡು ಈ ಒಂದು ಸಾಹಿತ್ಯ ನಿರ್ಮಾಣ ಮಾಡಿದ್ದೇನೆ. ಪರಿಚಯದಲ್ಲಿ ನಾನು ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹಾದೇವ್. ನೋಡಿ, ಒಂದು ಸುಂದರವಾದ ಭವನ ಇಲ್ಲಿ ಕಟ್ಟಿದ್ದಾರೆ. ನಾವೆಲ್ಲ ಅರ್ಥ ಮಾಡ್ಕೋಬೇಕು, ಕರ್ನಾಟಕದಲ್ಲಿ ಯಾರಾದರೂ ನಟನೋ ನಟಿನೋ ರಾಜಕೀಯದವರು ದೊಡ್ಡವರು ಸತ್ತೋದ್ರೆ ಸರ್ಕಾರಕ್ಕೆ ಹೋಗಿ ಅರ್ಜಿ ಹಾಕೊಳ್ತಾರೆ, ನಮ್ಗೆ ಜಾಗ ಕೊಡಿ ಸಮಾಧಿ ಮಾಡಕ್ಕೆ, ನಮ್ಗೆ ಜಾಗ ಕೊಡಿ, ನಾವು ಸಮಾಧಿ ಕಟ್ಟಿಸ್ತೀವಿ. ಇಲ್ಲಿ ಒಂದೇ ಒಂದು ಇಂಚು ಜಾಗನೂ ಸರ್ಕಾರದಿಂದ ಪಡೆದಿಲ್ಲ, ಯಾರನ್ನು ಕೇಳಿಲ್ಲ. ಇಲ್ಲಿ 1 ಕೋಟಿಗೂ ಅಧಿಕ ಹಣ ಖರ್ಚು ಮಾಡಿ ವಿನೋದ್ ರಾಜ್ಪೂತ್ ಅವರ ಕುಟುಂಬದವರು ಸುಂದರವಾಗಿರ್ತಕ್ಕಂಥ ದೇಗುಲವನ್ನು ಒಂದು ಚಪ್ಪಾಳೆ ಹೊಡೆಯಿದೆ. ಸರ್ಕಾರದ ಯಾವುದೇ ಒಂದು ಸಹಾಯಧನವನ್ನ ಪಡೆದಿಲ್ಲ. ಇದು ಬಹಳ ಇಂಪಾರ್ಟೆಂಟ್. ಇದೊಂದು ಮಾದರಿಯಾಗಿರ್ತಕ್ಕಂಥ ಕಾರ್ಯ. ಇನ್ನೇ ನಮ್ಮಲ್ಲಿ ಯಾರಾದರೂ ದೊಡ್ಡವರು ತೀರ್ಕೊಂಡಾಗ ಸರ್ಕಾರಕ್ಕೆ ಹೋಗಿ ಸ್ವಾಮಿ ನಮ್ಗೆ ಜಾಗ ಕೊಡಿ ಸಮಾಧಿ ಮಾಡ್ತೀವಿ, ದುಡ್ಡು ಕೊಡಿ ಸಮಾಧಿ. ಇದು ನಿಜವಾದ ಸೇವೆ, ಇದು ನಿಜವಾದ ಮಾತೃ ಪ್ರೇಮ, ಇದು ನಿಜವಾದ ಮಾತೃಭಕ್ತಿ. ಅಮ್ಮ ಲೀಲಮ್ಮ, ದಯವಿಟ್ಟು ನಂತರ ಇದೆ ನಂದು ಫೋಟೋ ತಕೊಂಡು ಮೊಬೈಲ್ ಅಲ್ಲಿ ನಾನು ನೀವು ಹಾಡಬೇಕು, ಹಾಡುಗಾರ ನಿಮ್ಗೆಲ್ಲ ಗೊತ್ತಿರುತ್ತೆ. ಮೆಲ್ಲು ಸಿರೆ ಸವಿಗಾನ ಎದೆ ಜಲ್ಲೆನೆ ಹೂವಿನ ಬಾಣ. ಹಳೆ ಚಿತ್ರದ ಹಾಡಿದು. ಮೆಲ್ಲು ಸಿರೆ ಸವಿಗಾನ ಎದೆ ಜಲ್ಲೆನೆ ಹೂವಿನ ಬಾಣ. ಸೋಲದೇವನ ಹಳ್ಳಿ ನಿಮ್ಮ ತಾಣ, ಈ ಸೋಲದೇವನ ಹಳ್ಳಿ ನಿಮ್ಮ ತಾಣ, ವನಹಳ್ಳಿ ನಿಮ್ಮ ತಾಣ, ಈ ಸೋಲದೇವನ ಹಳ್ಳಿ ನಿಮ್ಮ ತಾಣ. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿವೆ, ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿವೆ. ಅಮ್ಮ ನಿನ್ನೆಸರು ಚರಿತ್ರೆಯಲ್ಲಿ ಉಳಿದಿದೆ, ಅಮ್ಮ ನಿನ್ನೆಸರು ಚರಿತ್ರೆಯಲ್ಲಿ ಉಳಿದಿದೆ. ಅಮ್ಮ ನಿನ್ನೆಸರು. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್